ನನ್ನ ಕಂಡನೆಗೂ ಸರಿ ಜನರ ಹತ್ರ ಈ ವಿಡಿಯೋನ ಮಲ್ತಂದಿಲ್ಲ ಮಾತಿರನ ಒಪ್ಪಿಗೆ ಇತ್ತದೆ. ಇಲ್ಲೊಂದು ಸುಂದರ ಕುಟುಂಬ, ಅತಿಯಾದ ಆಸೆಗಳಿಲ್ಲದೆ ಇರುವ ಅಲ್ಪ ಆದಾಯದಲ್ಲೇ ಸಂತೋಷವನ್ನು ಕಂಡುಕೊಳ್ಳುತ್ತಾ ಭೋಗ ಜೀವನಕ್ಕಿಂತ ಮಾನಸಿಕ ನೆಮ್ಮದಿಗೆ ಆದ್ಯತೆ ನೀಡುತ್ತಾ ಬದುಕನ್ನು ಕಂಡುಕೊಂಡಿದ್ದ ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮದ ಸಂಗಬೆಟ್ಟು ಸಮೀಪದ ಬಾಕ್ಯರೋಡಿ ಕುಟುಂಬದ ಕಣ್ಣೀರಿನ ಕಥೆ. ಈ ಮನೆಯ ಯಜಮಾನ ಹರೀಶ್ ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡುತ್ತಾ ಹೆಂಡತಿ ಹಾಗೂ ಒಂದು ಗಂಡು ಮಗುವಿನೊಂದಿಗೆ ಸುಖಿ ಜೀವನವನ್ನ ನಡೆಸುತ್ತಿದ್ದರು. ಗಂಡನ ಜವಾಬ್ದಾರಿಯ ಭಾರ ಸ್ವಲ್ಪ ಕಡಿಮೆಯಾಗಲಿ ಎಂದು ಪತ್ನಿ ಹೇಮಲತಾ ಹೋಟೆಲ್ನಲ್ಲಿ ಕೆಲಸ ಮಾಡಿ ಜೀವನ ನಿರ್ವಹಣೆ ಮಾಡುತ್ತಿದ್ದರು. ಆದರೆ ಸಂತಸದಿಂದ ಕೂಡಿದ ಈ ಕುಟುಂಬಕ್ಕೆ ಇದೀಗ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಿನ ಬದುಕು. ಕಳೆದ 8 ತಿಂಗಳ ಹಿಂದೆ ಹರೀಶ್ ರವರಿಗೆ ಇದ್ದಕ್ಕಿದ್ದಂತೆ ಹಲ್ಲು ನೋವು ಕಾಣಿಸಿಕೊಂಡಿತು. ಚಿಕಿತ್ಸೆಗೆಂದು ಸ್ಥಳೀಯ ಆಸ್ಪತ್ರೆಗೆ ತೆರಳಿದಾಗ ಇದು ಹಲ್ಲು ನೋವಲ್ಲ, ಇದೊಂದು ಮಾರಕ ಕಾಯಿಲೆ ಆಗಿರಬಹುದೆಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತೆ ತಿಳಿಸಿದರು. ಮಂಗಳೂರಿನ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಪರೀಕ್ಷೆಗೆ ಒಳಪಡಿಸಿದಾಗ ಇದು ಕ್ಯಾನ್ಸರ್ ಎಂಬುದು ದೃಢವಾಯಿತು. ಮನೆಯ ಆಧಾರ ಸ್ತಂಭವಾಗಿದ್ದ ಹರೀಶ್ ರವರಿಗೆ ಈ ರೀತಿಯ ಕಾಯಿಲೆ ಇದೆ ಎಂದಾಗ ಪತ್ನಿ ಹೇಮಲತಾಗೆ ದಿಕ್ಕೆ ತೋಚದೆ ದಂಗಾದರು. ಅರೆಗೂ ಕ್ಯಾನ್ಸರ್ ಪಂಡ ಅಂತ ಸಮಯನಾಗ ಕೂಲಿ ಬೇನೆ ಪನೊಂದಿತ್ತೇರು ಅಪ್ಪ ಬುಕ್ಕ ಆಸ್ಪತ್ರೆಗೆ ಕೂಲಿ ಬೇನೆಗೆ ಮರದು ಮಲ್ತಾ ಅವಿಟ್ಟು ಕಮ್ಮಿ ಆಯ್ಜಿ ಬುಕ್ಕವರ ಜಸ್ಟ್ ತುಂಪಾಯ ಅಲ್ಲೇ ಬೋನ ಗಂಡೀರು ಅವು ಬೇತಿನರಿಗೆ ಕೂಲಿ ಬೇನೆ ಹತ್ತು ಪಂಡ ಬೇತೆ ಆಸ್ಪತ್ರೆಗೆ ಪೋಲಿ ಬಂಡೀರು ಅಂಚ ಬೇತೆ ಆಸ್ಪತ್ರೆಗೆ ಪೋಯ ಅವ್ರು ಪೋದನ ಬಂಡೀರು ಅವು ಕ್ಯಾನ್ಸರಿ ಆಯ್ತು ತುಂಬಿದ ತಿಂಗಳು ಬೆಂಗಳೂರು ಕಡಪುಡುವ ಬೊಕ್ಕ ಎಕ್ಕು ಒಂದು ಮಲ್ಪಗ ಬಂಡೀರು ಅಂಚ ಕಡಪುಡು 15 ದಿನ ಬುರ್ದು ಲೆತ್ತೀರಿ ಎಂಕ್ಲೇನು ಲೆತ್ತದು ಆಪ್ರೇಷನ್ ಮಾಡಿ ಬಂಡೀರು ಅಂಚ ಅಲ್ಪನೆ ಉಂತುದು ಆಪ್ರೇಷನ್ ಮಾಡ್ತಾ ಐದು ಬುಕ್ಕ 13 ದಿನ ಏನಾದ್ರು ಕಲ್ಪಾರ್ದು ಇಡೀ ಬತ್ತ ಎಂಕ್ಲು ಅವೇರ್ದು ಬುಕ್ಕ ಎಂಕ್ಲಿಗೆ ಇಡೀ ಕುಡ್ಲಾ ಪೋಯರೆ ಬಂಡೀರು ಅಲ್ಪ 2 ತಿಂಗಳು ಇತ್ತ 2 ತಿಂಗಳು ಚಿಲ್ಲರೆ ಇತ್ತ ಐದು ಬುಕ್ಕ ಇಲ್ಲಡೆ ಬತ್ತಲ ಇತ್ತೆ 15 ದಿನ ಕೂರ ಮರ್ದು ಪೋಂದುಲ್ಲ ಕುಡ್ಲಾಗ ರಾತ್ರಿ ಹಿಡಿದು ನೆಚ್ಚಿ ಪಗಿಲ್ಡು ನಿಂಕಲ್ಗೇರೆ ದಮ್ಮು ಶ್ವಾಸ ಮಿತ್ತು ಬೈನೋ ತಿರ್ತು ಬರ್ಪುಜಿ ಮಸ್ತ್ ಕಷ್ಟ ಅಂಡು ಅವಿರ್ದು ಒಕ್ಕ ಮಸ್ತ್ ಖರ್ಚಾಂಡೆ ನಡೀತಿನ ಪೂರ ಬಂಗಾರನ ಪೂರ ದೀದು ಪೂರ ಅರೆ ಖರ್ಚು ಮಲ್ತ ಊರ್ದಾಗಲ ಮತ್ತು ಸಾಯ ತೀರು ನನಗೆ ನಡದ ಆಲೆ ಇಚ್ಚಿ ಖರ್ಚು ಮಲ್ಪರೆ ನನಾತು ಮಸ್ತ್ ಖರ್ಚು ಉಂಡು ನನ್ನ ನಿಕ್ಕಳು ಮಾತ ಊರ್ದಾಗಲು ತುಯ್ನೆ ನಿಂಕ್ಲೆ ಒಂಜಿ ಮಸ್ತ್ ಸಾಯ ಮಲ್ಪೊಡು ನೆನರೇನು ಹುಷಾರು ಮಲ್ಪೊಡು ಕೀನ್ ಮೇ ನಿಕ್ಕಳ ಮಾತ ತುಯ್ನ ಕುಲ್ಲ ಒಂಜಿ ಅರೆಗೆ ಸಾಯ ಮಲ್ತದ ಅರೇನು ಹುಷಾರು ಮಲ್ಪಲಕ ಮಲ್ಪೋಡು ಮಸ್ತ್ ಕಷ್ಟೋಡಲ್ಲಿ ನಡೆದ ಆಲೆ ಇಜ್ಜಿ ಕೇರಳ ಎತ್ತಕ್ಕೆ ಎನ್ನಗತಿ ಇಜ್ಜಿ ತೂಪನಾಕುಲು ಇಜ್ಜಿ ಬೆನ್ನದು ಯಾನು ಉಡ್ತಿ ಬೆನ್ನದು ಆವಡು ಒಂಜಿ ಬಾಲೆ ಉಂಡು ಇಂಕ ದಾಲ ಮಲ್ಪನ ಸಾಧ್ಯತೆನೇ ಇಜ್ಜಿ ನನ್ನ ಮಸ್ತ್ ಲಕ್ಷ ಕಟ್ಲೆ ಖರ್ಚುಂಡು ಅವು ಹುರ್ದಕ್ಕೆ ಮಾತು ಅಂತಿಂದು ಸಾಯ ಇರು ಬಂಜಿ ತಿನ್ರೆ ಚಿನ್ನಿಂಕ್ಲಿ ಬಂಜಿ ತಿನ್ನಿರ್ಲ ದಾಲೆ ಇತ್ತಿಜ್ಜಿ ಹುರ್ದಕ್ನ ಸಾಯಡ್ ಇಂಕ್ಲಿತ್ತು ಬದುಕೊಂದುಲ್ಲ ಪಂಡ మీరు సరిదిన కష్టనే అండి మస్తు కష్టం అండి పని అమ్మ పప్పు ఏ పౌషరా పేరు ಒಂಚೂರು ಜೋರನಾಗ ಒಬ್ಬೆ ಬಡಂತಿರ್ತು ಬಲಿಪಿ ಮೆಗ್ಗೆನೆಲ್ಲಡಿ ಕಣರಡಿ ದಿನೇಶನ ಬರೀತಿಲ್ಲಡಿ ಬಲ್ತಿ ಪಪ್ಪಗೂ ಜೋರ ಅನ್ನಂದು ಬೊಕ್ಕ
ಶಸ್ತ್ರಚಿಕಿತ್ಸೆಗಾಗಿ ತನ್ನಲ್ಲಿ ಇದ್ದ ಒಡವೆಯನ್ನೆಲ್ಲ ಅಡವಿಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಕಂಗಾಲಾಗಿ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು, ಸಂಘ ಸಂಸ್ಥೆಗಳು ನೀಡಿದ ಅಕ್ಕಿ, ದಿನಸಿ ಸಾಮಗ್ರಿಯಿಂದ ಇವರ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದಾರೆ. 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಗ ಒಂದೆಡೆಯಾದರೆ ಹೇಮಲತಾ ಅವರ ತಾಯಿ ಅನಾರೋಗ್ಯದಿಂದಿದ್ದಾರೆ. ಇತ್ತ ಹೇಮಲತಾ ಅವರಿಗೂ ಆರೋಗ್ಯ ಸಮಸ್ಯೆ ಇದ್ದು ಯಾರಿಗೂ ದುಡಿಮೆ ಇಲ್ಲದೆ ಹಣದ ಮೂಲ ಈ ಕುಟುಂಬಕ್ಕೆ ಇಲ್ಲವಾಗಿದೆ. ಇದೀಗ ಹರೀಶ್ ರವರ ಚಿಕಿತ್ಸೆಗೆ ತಿಂಗಳಿಗೆ 35,000ದಿಂದ 40,000 ರೂಪಾಯಿಗಳವರೆಗೆ ಖರ್ಚಾಗುತ್ತಿದ್ದು, ಮುಂದಿನ ಚಿಕಿತ್ಸೆಗಾಗಿ 10ರಿಂದ 15 ಲಕ್ಷ ರೂಪಾಯಿಗಳ ಅನಿವಾರ್ಯತೆ ಇದ್ದು ಅಸಹಾಯಕರಾಗಿ ದಾನಿಗಳ ಮೊರೆ ಹೋಗಿದ್ದಾರೆ. ಹರೀಶ್ ಸೇರಿ ಪಂಪನಾರು ಬಾರಿಗೆ ಬಂಗೋಡು ಕಷ್ಟ ಉಳ್ಳೇರು ದಯಬಂಡ ಸುಮಾರು ಅಕ್ಲ ಖರ್ಚಿ ಮಲ್ಪನೆ ಪೂರ ಮಲ್ದೇರು ತೆಗಲ ದಾಲ ಕೈಟ್ ಮಾತ ಕಾಸು ಮಾತ ದಾಲ ಇಜ್ಜಿ ಅಂಚೆ ಜನಕುಲು ಮಾತೆರ್ಲ ಒಂಜಿ ಸಾಯಧನ ಮಲ್ಪೊಡು ತೂಯಿನಾಕಲು ಮಾತೆರ್ಲ ಮಲ್ತಿದ್ದಾರೆ ಒಂಜಿ ಅರೇನು ಬದುಕೋಲಕ ಮಾತೆರ್ಲ ಮಲ್ಪೊಡು ಅಂತ ಎಂಗಳು ನಿಕಲ್ ಒಂಜಿ ಕೇನೊಂದು ಯಾನ್ ಮುಲ್ಪಂಡು ನೆರೆ ಕರತೆ ಅಂಚ ಅಂಚೆ ಪಲ ಒಂಜಿ ಕಷ್ಟ ಒಂಜಿನ ಲೆಪ್ಪು ಇರಕಲ್ಲ ಅಪ್ಪ ಯಾನ್ ಬರ್ಪೆ ಅಂಚೆ ಮರ್ದು ಮತ ಪೋದೆ ಅಂಚ ಮತ್ತು ಅಂಚ ಕಾಸು ಮಸ್ತ್ ಅಗತ್ಯ ಉಂಡು ಅಕಲ್ಲ ಮಂಡ ಬೇತದಾಲ ಬೆನ್ ತಿನ್ಪುಲೆಕದಾಲ ಇಜ್ಜಿ ಬೊಕ ಏರ್ಲಂಚ ಕೊರ್ಪುನಾಕ ಕೊಡ್ತೇರು ಇಜ್ಜಿಂದ ಬಂಟ್ರೆ ಇಜ್ಜಿ ಮತ್ತು ನೆರೆ ಕರತ್ತಾಗೆಲ್ಲ ಸಮಾನ ಕೊಡ್ತೇರು ಅಂಚೆ ನನಾತ ಹೆಚ್ಚಾದ ಕಾಸು ಬೋರ್ಡರ್ ಇದು ಖರ್ಚಿಗೆ ಅಂಚೆ ಪುನಃ ಮಾತೆರ್ಲ ಸಹಾಯಧನ ಮಲ್ಪೊಡು ಒಂದು ಎಂಗಳು ನಿಕಲ್ಡ ಕೇನು ಅಂಚ ಮೇರೆ ತೆಬಸಾದ ಅಂತ ಹಿಂಗೆ ಗೊತ್ತುಂಡು ಆಂಡ ಇಂಚ ಮತ್ತು ಆಪನು ಅಂದ್ರೆ ಗೊತ್ತಿಜ್ಜಿ ಎಂಗ್ಳು ತೂಂದು ಹೊತ್ತೊಂದು ಇಲ್ಲ ಯಾನಾತ ಯಜ ಮಂದಿ ಅಂತ ಬರ್ತದೆ ಪಾತ ಇರ್ತು ಪೋಪ ಆಂಡ ಇಂಚಿನ ಕಾಯಿಲೆ ಬರಲಿ ದೇವರು ಕೊರ್ರವಲ್ಲಿ ನೀನು ನಂಗೆ ಪರಿಹಾರ ಮಲ್ಪರ ನಾ ಮಾಡ್ತಾ ಆಪನ ಒಂಜಿ ಎಂಚಿ ತಾಂಡಲ ಎಂಗ್ಳು ಕೊರ್ಪ ಆರೆಗು ಆರು ಗುಣ ಆಡು ಬಂದು ಏನು ಕೇಳ ಪರವರ್ದಾಗ ಮಾತ್ರ ಸೇರಿದು ಗುಣಮುಖ ಆಹಾರ ಒಂಜಿ ಸಹಾಯಕ ಮಲ್ತಂಡ ದೇವೇಂದ್ರ ಎಂಕ್ಳು ನಾಟನ್ ಬಾತಿ ಎಂಕ್ಲ ಅರಿಶನ್ನ ದೋಂದಿತ್ತು ನಕಲ್ನ ತಿನ್ನಿ ನೆರೆ ಕರೆದಕಲು ಅರೆಗು ಸರಿ ಚಂದೆ ಬೂರ್ದು ಸಮಯ ಅಂಡು ಅಂತೆ ಒಂಜಿ ಆಯ್ತು 5 ತಿಂಗಳು ಅಂಡತೆ ಅಂದು 8 ತಿಂಗಳು ಬೇಲೆ ಪೊಂತೇರು ಪೊಕ್ಕಿಲ್ಲಲ್ ಪೂರ ಬೇಲೆ ಅಂತ ಒಂತೇರು ಆ ಹೋಟೆಲ್ದ ಬೇಲೆ ಪೊಂದುಲೇರು ಅಕ್ಕ ಅಂಚಾದು ಅರೆ ಒಂಜಿ ಮಲ್ಲ ಕಾಯಿಲೆ ಬತ್ತದು ಮಸ್ತ್ ಬಂಗ ಆತನು ಮಸ್ತ್ ಪಾಪದಕಲು ಮಾತೆರ್ಲ ಒಂಜಿ ಸಹಾಯ ಮಂತದ್ದು ಎಂಕ್ಲ ಪೂರ ಸಹಾಯ ಮಂತು ಊರ್ದಾಕ್ಲು ಪೂರ ಸಹಾಯ ಮಂತದೇರು ಅಂಚೆ ನನ್ನ ಮಾತೆಲ್ಲ ಸಹಾಯ ಮನ್ಪುಲಿಂದ ಎಂಕ್ಲು ನಟ್ಟೊಂದು ಮಾತೆರೆಲ್ಲ ಕೇನೊಂದುಲ್ಲ ಅಂಡಕ್ಲ ಪರಿಸ್ಥಿತಿ ಮಸ್ತ್ ಬಂಗೋಡು ಉಂಡವೆ ಅಂಚೆ ಅದು ಮಾತೆಲ್ಲ ಸಹಾಯ ಮನ್ಪುಲಿಂದ ಕೇನು ಅಲ್ಲ. ಆರ್ಥಿಕ ಸಹಾಯಕ್ಕಾಗಿ ಈ ಕುಟುಂಬದ ವರದಿ ಮಾಡುವಂತೆ ಸೂಕ್ತ ನ್ಯೂಸ್ ವಾಹಿನಿಯನ್ನು ಸಂಪರ್ಕಿಸಿದಾಗ ನಮ್ಮ ತಂಡ ಈ ಕುಟುಂಬದ ಜೊತೆ ನಿಂತು ಸೇವಾ ವರದಿ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಅದಲ್ಲದೆ ಬಡವರ ಬಂಧು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕುಕ್ಕಿಪಾಡಿ ಸಂಸ್ಥೆಯು ಈ ಕುಟುಂಬಕ್ಕೆ ನೆರವಾಗುವ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಎನ್ನ ಪೂರ ಬಂಗಾರ ಇತ್ತಿನ ಪೂರ ಮೊಗ್ಗಿಂಡು ನಾನು ಇಂಕ ದಾಲ ಮಲ್ಪೆರೆ ಸಾಧ್ಯ ಇಜ್ಜಿ ನಿಕುಲಿ ತೂಪುನ ಜನಕ್ಕಳು ಪೂರ ಆರೇನು ಒರಿಪುಲ್ನ ನಿಕಲಿ ಗುಣ ಮಲ್ಪನಲ ನಿಕಲಿ ಕರಿಪುನಲ ನಿಕಲ ಗೈಟೆ ಇಪ್ಪುನ ಪೊರ್ಲುಡಾರಿ ಗೊಂಜಿ ಸಹಾಯ ಮಲ್ತು ಮಾತಿರ್ಲ ತೂಪುನ ಜನಕ್ಕಳು ಎಂಕ್ಲಿ ಗೊಂಜಿ ಬೇಡ ಕೊಟ್ಟು ಸಹಾಯ ಮಲ್ಪಲಿ. ಸಹೃದಯಿ ದಾನಿಗಳೇ, ವೀಕ್ಷಕರೇ, ನಾವು ಮಾಡಿದ ಪ್ರತಿಯೊಂದು ವರದಿಗೂ ತಾವು ಪೂರ್ಣ ರೀತಿಯ ಸಹಕಾರ ನೀಡಿದ್ದೀರಿ. ಹರೀಶ್ ರವರ ಚಿಕಿತ್ಸೆಗೆ ನಿಮ್ಮಿಂದಾದ ಆರ್ಥಿಕ ಸಹಾಯವನ್ನು ನೀಡಿ ಹೇಮಲತಾ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಿ ಕುಟುಂಬದ ಕಣ್ಣೀರನ್ನು ಒರೆಸುವ ಕಾರ್ಯದಲ್ಲಿ ಭಾಗಿಯಾಗಿ ಎಂಬುದು ನಮ್ಮ ಕೋರಿಕೆ.